ನಮಸ್ಕಾರ ಸ್ನೇಹಿತರೆ, ನಿಮಗೂ ಭಾರತೀಯ ಸೇನೆಗೆ ಸೇರುವ ಕನಸು ಇದೆಯಾ? ಅಥವಾ ಎನ್ಸಿಸಿ, ಅಗ್ನಿವೀರ, ಸಿಡಿಎಸ್ ಪರೀಕ್ಷೆಗಳ ಬಗ್ಗೆ ಸರಿಯಾದ ಮಾಹಿತಿ ಬೇಕಾ? ಸತ್ಯ ಹೇಳಬೇಕಂದ್ರೆ 12ನೇ ತರಗತಿಯಾದ್ಮೇಲೆ ಹಲವರಿಗೆ ಯಾವ ದಾರಿ ಹಿಡಿಯಬೇಕು ಅನ್ನೋದು ಕ್ಲಿಯರ್ ಆಗಿರೋದಿಲ್ಲ. ಅದರ ಕಾರಣದಿಂದ ಬಹಳ ಜನ ತಮ್ಮ ಯೂನಿಫಾರ್ಮ್ ಕನಸನ್ನೇ ಮಧ್ಯದಲ್ಲೇ ಬಿಡ್ತಾರೆ. ಅದಕ್ಕಾಗಿಯೇ ನಾನು ಈ ಚಾನೆಲ್ ಆರಂಭಿಸಿದ್ದೇನೆ. ಇಲ್ಲಿ ನಾನು ಭಾರತೀಯ ಸೇನೆಯ ಉದ್ಯೋಗಗಳು, ಎನ್ಸಿಸಿ ಮಾಡಿದರೆ ಏನು ಲಾಭ, ಅಗ್ನಿವೀರ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತದೆ, ಸಿಡಿಎಸ್ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಬೇಕು ಮತ್ತು ಒಬ್ಬ ಆಫೀಸರ್ ಆಗುವ ಸಂಪೂರ್ಣ ಮಾರ್ಗವನ್ನು ಸರಳ ಕನ್ನಡದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಯೂನಿಫಾರ್ಮ್ ಧರಿಸುವ ಕನಸು ಇದ್ದರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೊತೆ ಈ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಭಾರತೀಯ ಸೇನೆಗೆ ಸೇರುವುದು ಹಲವರ ಕನಸು. ಆದರೆ 12ನೇ ತರಗತಿ ನಂತರ ಭಾರತೀಯ ಸೇನೆಯಲ್ಲಿ ಆಫೀಸರ್ ಆಗಲು ಯಾವ ಅವಕಾಶಗಳು ಇವೆ ಎಂಬುದು ಹಲವರಿಗೆ ಗೊತ್ತಿರುವುದಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಡೌಟ್ ಇರುತ್ತದೆ. 12ನೇ ತರಗತಿ ನಂತರ ಆರ್ಮಿ ಆಫೀಸರ್ ಆಗಲು ಯಾವ ಎಂಟ್ರೀಸ್ ಇವೆ? ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 12ನೇ ತರಗತಿ ನಂತರ ಇಂಡಿಯನ್ ಆರ್ಮಿ ಆಫೀಸರ್ ಆಗಲು ಇರುವ ಮುಖ್ಯ ಎಂಟ್ರೀಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಮೊದಲು 12ನೇ ತರಗತಿ ನಂತರ ಆರ್ಮಿ ಆಫೀಸರ್ ಆಗಲು ಇರುವ ಮೊದಲ ಎಂಟ್ರಿ ಬಗ್ಗೆ ನೋಡೋಣ. ಆ ಎಂಟ್ರಿ ಹೆಸರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA. NDA ಎಂಟ್ರಿ ಮೂಲಕ ನೀವು 12ನೇ ತರಗತಿ ನಂತರವೇ ಆರ್ಮಿ ಆಫೀಸರ್ ಆಗುವ ದಾರಿಗೆ ಹೋಗಬಹುದು. ಈ ಎಕ್ಸಾಮ್ ಅನ್ನು UPSC ನಡೆಸುತ್ತದೆ. ಈ ಎಕ್ಸಾಮ್ ಕ್ಲಿಯರ್ ಮಾಡಿದ ನಂತರ SSB ಇಂಟರ್ವ್ಯೂ ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತದೆ. ಅದನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ ನಂತರ ನೀವು ಪುಣೆನಲ್ಲಿ ಇರುವ NDA ಅಕಾಡೆಮಿನಲ್ಲಿ ಟ್ರೈನಿಂಗ್ ಪಡೆಯುತ್ತೀರಿ. ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ನೀವು ಇಂಡಿಯನ್ ಆರ್ಮಿ ಆಫೀಸರ್ ಆಗಿ ಜಾಯ್ನ್ ಆಗಬಹುದು. ಈಗ NDA ಎಂಟ್ರಿ ಬಗ್ಗೆ ಸ್ವಲ್ಪ ಡೀಟೇಲಲ್ಲಿ ನೋಡೋಣ. NDA ಎಂಟ್ರಿಗೆ ಅಪ್ಲೈ ಮಾಡಲು ಕ್ಯಾಂಡಿಡೇಟ್ 12ನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಅಥವಾ 12ನೇ ತರಗತಿ ಅಪಿಯರಿಂಗ್ ಆಗಿರಬಹುದು. ಏಜ್ ಲಿಮಿಟ್ ಸುಮಾರು 16.5 ರಿಂದ 19.5 ವರ್ಷಗಳ ನಡುವೆ ಇರಬೇಕು. ಈ ಎಂಟ್ರಿಗೆ ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಅಪ್ಲೈ ಮಾಡಬಹುದು. ಮುಂದಿನ ಎಂಟ್ರಿ ಎಂದರೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ TES. ಈ ಎಂಟ್ರಿ ಮುಖ್ಯವಾಗಿ ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಇದೆ. TES ಎಂಟ್ರಿಗೆ ಅಪ್ಲೈ ಮಾಡಲು ಕ್ಯಾಂಡಿಡೇಟ್ 12ನೇ ತರಗತಿನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ಸ್ ಇರಬೇಕು. ಕನಿಷ್ಠ 60% ಮಾರ್ಕ್ಸ್ ಇರಬೇಕು. ಮತ್ತೊಂದು ಇಂಪಾರ್ಟೆಂಟ್ ಕಂಡೀಷನ್ ಎಂದರೆ JEE ಮೇನ್ ಎಕ್ಸಾಮ್ಗೆ ಅಪಿಯರೆನ್ಸ್ ಇರಬೇಕು. TES ಎಂಟ್ರಿಯಲ್ಲಿ ರಿಟನ್ ಎಕ್ಸಾಮ್ ಇರುವುದಿಲ್ಲ. 12ನೇ ತರಗತಿ ಮಾರ್ಕ್ಸ್ ಆಧಾರದ ಮೇಲೆ ಕ್ಯಾಂಡಿಡೇಟ್ಸ್ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಶಾರ್ಟ್ ಲಿಸ್ಟ್ ಆದ ನಂತರ SSB ಇಂಟರ್ವ್ಯೂ ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತದೆ. ಇನ್ನು 12ನೇ ತರಗತಿಯ ನಂತರ ಮೆಡಿಕಲ್ ಫೀಲ್ಡ್ನಲ್ಲಿ ಆರ್ಮಿ ಆಫೀಸರ್ ಆಗಲು ಬಯಸುವವರಿಗೆ AFMC ಎಂಟ್ರಿ ಒಂದು ಉತ್ತಮ ಅವಕಾಶ. AFMC ಎಂದರೆ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್. ಈ ಎಂಟ್ರಿಗೆ ಅಪ್ಲೈ ಮಾಡಲು ನೀಟ್ ಎಕ್ಸಾಮ್ನಲ್ಲಿ ಗುಡ್ ಸ್ಕೋರ್ ಬೇಕಾಗುತ್ತದೆ. ಏಜ್ ಲಿಮಿಟ್ ಸುಮಾರು 17 ರಿಂದ 24 ವರ್ಷಗಳ ನಡುವೆ ಇರುತ್ತದೆ. 12ನೇ ತರಗತಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸಬ್ಜೆಕ್ಟ್ಸ್ ಇದ್ದು ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಈಗ 12ನೇ ನಂತರ ಮಾತ್ರವಲ್ಲ, ಗ್ರಾಜ್ಯುಯೇಷನ್ ನಂತರ ಕೂಡ ಇಂಡಿಯನ್ ಆರ್ಮಿ ಆಫೀಸರ್ ಆಗುವ ಅವಕಾಶಗಳಿವೆ. ಗ್ರಾಜ್ಯುಯೇಷನ್ ನಂತರ ಆಫೀಸರ್ ಆಗಲು ಅತ್ಯಂತ ಜನಪ್ರಿಯ ಎಂಟ್ರಿ ಎಂದರೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ CDS. ಈ ಎಕ್ಸಾಮ್ ಅನ್ನು ಕೂಡ UPSC ನಡೆಸುತ್ತದೆ. CDS ಎಕ್ಸಾಮ್ ಮೂಲಕ ಇಂಡಿಯನ್ ಆರ್ಮಿ ಆಫೀಸರ್ ಆಗಬಹುದು. ಎಲಿಜಿಬಿಲಿಟಿ ಬಗ್ಗೆ ನೋಡಿದರೆ ಯಾವುದೇ ಗ್ರಾಜ್ಯುಯೇಷನ್ ಡಿಗ್ರಿ ಇದ್ದರೂ ಅಪ್ಲೈ ಮಾಡಬಹುದು. ಉದಾಹರಣೆಗೆ BA, BSc, BCA, BCom ಅಥವಾ BTech ಇತ್ಯಾದಿ ಡಿಗ್ರೀಸ್ ಇದ್ದರೂ ಅಪ್ಲೈ ಮಾಡಲು ಅವಕಾಶ ಇದೆ. ಏಜ್ ಲಿಮಿಟ್ ಸಾಮಾನ್ಯವಾಗಿ 19 ರಿಂದ 24 ವರ್ಷಗಳ ನಡುವೆ ಇರುತ್ತದೆ. ಸಿಲೆಕ್ಷನ್ ಪ್ರಾಸೆಸ್ನಲ್ಲಿ ಮೊದಲು ರಿಟನ್ ಎಕ್ಸಾಮ್ ಇರುತ್ತದೆ. ಆ ನಂತರ SSB ಇಂಟರ್ವ್ಯೂ ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತದೆ. ಸಿಲೆಕ್ಟೆಡ್ ಆದ ಕ್ಯಾಂಡಿಡೇಟ್ಸ್ ಟ್ರೈನಿಂಗ್ಗಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ IMAಗೆ ಅಥವಾ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ OTAಗೆ ಕಳುಹಿಸಲಾಗುತ್ತದೆ. IMA ಮೂಲಕ ಜಾಯಿನ್ ಆದರೆ ಪರ್ಮನೆಂಟ್ ಕಮಿಷನ್ ಸಿಗುತ್ತದೆ. OTA ಮೂಲಕ ಜಾಯಿನ್ ಆದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಸಿಗುತ್ತದೆ. ಇದಲ್ಲದೆ ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗಾಗಿ ಮತ್ತೊಂದು ಎಂಟ್ರಿ ಕೂಡ ಇದೆ. ಅದನ್ನು ಟೆಕ್ನಿಕಲ್ ಗ್ರಾಜ್ಯುಯೇಟ್ ಕೋರ್ಸ್ TGC ಎಂದು ಕರೆಯುತ್ತಾರೆ. ಈ ಎಂಟ್ರಿಗೆ BE ಅಥವಾ BTech ಎಂಜಿನಿಯರಿಂಗ್ ಡಿಗ್ರಿ ಇದ್ದರೂ ಅಪ್ಲೈ ಮಾಡಬಹುದು. ಈ ಎಂಟ್ರಿಯಲ್ಲಿ ರಿಟನ್ ಎಕ್ಸಾಮ್ ಇರುವುದಿಲ್ಲ.
ಎಂಜಿನಿಯರಿಂಗ್ ಮಾರ್ಕ್ಸ್ ಆಧಾರದ ಮೇಲೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಶಾರ್ಟ್ ಲಿಸ್ಟ್ ಆದ ನಂತರ SSB ಇಂಟರ್ವ್ಯೂ ಮತ್ತು ಮೆಡಿಕಲ್ ಟೆಸ್ಟ್ ಇರುತ್ತದೆ. ಸಿಲೆಕ್ಟೆಡ್ ಆದ ಕ್ಯಾಂಡಿಡೇಟ್ಸ್ ಟ್ರೈನಿಂಗ್ಗಾಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ IMAಗೆ ಕಳುಹಿಸಲಾಗುತ್ತದೆ. ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಪರ್ಮನೆಂಟ್ ಕಮಿಷನ್ ಆಫೀಸರ್ ಆಗಿ ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗಬಹುದು. ಗ್ರಾಜ್ಯುಯೇಷನ್ ನಂತರ ಇನ್ನೂ ಕೆಲವು ಎಂಟ್ರೀಸ್ ಮೂಲಕವೂ ಇಂಡಿಯನ್ ಆರ್ಮಿ ಆಫೀಸರ್ ಆಗುವ ಅವಕಾಶ ಇದೆ. ಮೊದಲನೇದು ಶಾರ್ಟ್ ಸರ್ವಿಸ್ ಕಮಿಷನ್ ಟೆಕ್ನಿಕಲ್ ಎಂಟ್ರಿ SSC ಟೆಕ್. ಈ ಎಂಟ್ರಿ ಮುಖ್ಯವಾಗಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ಗಾಗಿ ಇದೆ. BE ಅಥವಾ BTech ಇಂಜಿನಿಯರಿಂಗ್ ಡಿಗ್ರಿ ಇರುವ ಕ್ಯಾಂಡಿಡೇಟ್ಸ್ ಇದಕ್ಕೆ ಅಪ್ಲೈ ಮಾಡಬಹುದು. ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಈ ಎಂಟ್ರಿಗೆ ಎಲಿಜಿಬಲ್ ಆಗಿರುತ್ತಾರೆ. ಮುಂದಿನ ಎಂಟ್ರಿ ಎಂದರೆ NCC ಸ್ಪೆಷಲ್ ಎಂಟ್ರಿ. NCCನಲ್ಲಿ C ಸರ್ಟಿಫಿಕೇಟ್ ಇರುವ ಗ್ರಾಜ್ಯುಯೇಟ್ಸ್ ಈ ಎಂಟ್ರಿ ಮೂಲಕ ಆರ್ಮಿ ಆಫೀಸರ್ ಆಗುವ ಅವಕಾಶ ಪಡೆಯಬಹುದು. ಮಿನಿಮಮ್ 50% ಮಾರ್ಕ್ಸ್ ಜೊತೆಗೆ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿರಬೇಕು. ಏಜ್ ಲಿಮಿಟ್ ಸಾಮಾನ್ಯವಾಗಿ 19 ರಿಂದ 25 ವರ್ಷಗಳ ನಡುವೆ ಇರುತ್ತದೆ. ಈ ಎಂಟ್ರಿಯಲ್ಲಿ ರಿಟನ್ ಎಕ್ಸಾಮ್ ಇರುವುದಿಲ್ಲ. ಡೈರೆಕ್ಟ್ ಆಗಿ SSB ಇಂಟರ್ವ್ಯೂಗೆ ಅವಕಾಶ ಸಿಗುತ್ತದೆ. ಮುಂದಿನ ಎಂಟ್ರಿ ಅಂದರೆ JAG ಎಂಟ್ರಿ, ಜಡ್ಜ್ ಅಡ್ವೊಕೇಟ್ ಜನರಲ್. ಈ ಎಂಟ್ರಿ ಮುಖ್ಯವಾಗಿ ಲಾ ಗ್ರಾಜ್ಯುಯೇಟ್ಸ್ಗಾಗಿ ಇದೆ. LLB ಡಿಗ್ರಿ ಜೊತೆಗೆ ಮಿನಿಮಮ್ 55% ಮಾರ್ಕ್ಸ್ ಇರಬೇಕು. ಇದ್ರ ಜೊತೆಗೆ ಬಾರ್ ಕೌನ್ಸಿಲ್ನಲ್ಲಿ ರಿಜಿಸ್ಟ್ರೇಷನ್ ಇರಬೇಕು. ಏಜ್ ಲಿಮಿಟ್ ಸಾಮಾನ್ಯವಾಗಿ 21 ರಿಂದ 27 ವರ್ಷಗಳ ನಡುವೆ ಇರುತ್ತದೆ. ಈ ಎಂಟ್ರಿಯಲ್ಲೂ ಕೂಡ ರಿಟನ್ ಎಕ್ಸಾಮ್ ಇರುವುದಿಲ್ಲ. ಶಾರ್ಟ್ ಲಿಸ್ಟಿಂಗ್ ಆದ ನಂತರ SSB ಇಂಟರ್ವ್ಯೂ ಮತ್ತು ಮೆಡಿಕಲ್ ಟೆಸ್ಟ್ ಇರ್ತದೆ. ಹೀಗಾಗಿ ಸ್ನೇಹಿತರೆ, ಇಂಡಿಯನ್ ಆರ್ಮಿ ಆಫೀಸರ್ ಆಗಲು ಇರುವ ಮುಖ್ಯ ಎಂಟ್ರೀಸ್ ಬಗ್ಗೆ ನಾವು ನೋಡಿದೆವು. 12ನೇ ತರಗತಿಯ ನಂತರವೂ ಮತ್ತು ಗ್ರಾಜ್ಯುಯೇಷನ್ ನಂತರವೂ ಇಂಡಿಯನ್ ಆರ್ಮಿ ಆಫೀಸರ್ ಆಗುವ ಹಲವಾರು ಅವಕಾಶಗಳಿವೆ. ಮುಂದಿನ ಭಾಗದಲ್ಲಿ ಈ ಎಂಟ್ರೀಸ್ಗಳಿಗೆ ಎಕ್ಸಾಮ್ ಪ್ರಾಸೆಸ್ ಹೇಗಿರುತ್ತದೆ, ಎಕ್ಸಾಮ್ ಸಿಲೆಬಸ್ ಏನು, ಸಿಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತದೆ ಮತ್ತು ಟ್ರೈನಿಂಗ್ಗೆ ಎಷ್ಟು ವರ್ಷ ಬೇಕಾಗುತ್ತದೆ ಎಂಬುದನ್ನು ಡೀಟೇಲ್ ಆಗಿ ತಿಳಿಯೋಣ. ಕೊನೆಯಾಗಿ ಒಂದು ಮಾತು: ದಾರಿ ಕಠಿಣವಾಗಿರಬಹುದು ಅಥವಾ ಸುಲಭವಾಗಿರಬಹುದು, ಆದರೆ ನಮ್ಮ ಗುರಿ ಮಾತ್ರ ಪೂರ್ಣಗೊಳಿಸುವುದಾಗಿರಬೇಕು. ಜೈ ಹಿಂದ್.